ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವ್ಲಾಗ್ ಬಂದುಬಿಟ್ಟು ಗುರುವಾರ ಹಾಗೆ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದು ಗುರುವಾರ ನೈಟ್ದು ಒಂದು ಕ್ಲಿಪ್ಪಿಂಗ್ ಇತ್ತು, ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅಕ್ಕ ಗಂಜಿ ಪೌಡ್ರ್ ಮಾಡ್ತಾ ಇದ್ದಾಳೆ, ಯಾರಿಗಾದ್ರೂ ಬೇಕಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಅಂತೇಳ್ಬಿಟ್ಟು ತುಂಬ ಜನ ಆರ್ಡ್ರ್ ಕೊಟ್ಟಿದ್ದಾರೆ. ಹಂಗಾಗಿ ಸುಮಾರು ಒಂದು 20 kg ಆಗೋಷ್ಟು ಗಂಜಿ ಇಟ್ಟು ರೆಡಿ ಮಾಡಿಟ್ಟಿದ್ದಾಳೆ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಗಂಜಿ ಪೌಡ್ರಲ್ಲಿ. ನೋಡಿ, ಸುಮಾರು ಒಂದು 30 ಥರದ ಐಟಮ್ ಹಾಕಿ ಗಂಜಿ ಪೌಡ್ರ್ ಅನ್ನೋದು ರೆಡಿ ಮಾಡಿರೋದು. 1 kg 2 kg ಮಾಡ್ಕೊಳ್ತೀವಿ ಅಂದರೆ ಇಷ್ಟು ಐಟಮ್ನ ತರೋದಕ್ಕೆ ಒಂದು 2-3 ಸಾವಿರ ಬೇಕಾಗುತ್ತೆ. ಹಾಗಾಗಿ ತೊಗೊಳ್ಳೋದೇ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಮತ್ತು ಗಂಜಿ ಪೌಡ್ರ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ, ಇದು ಉರಿಬೇಕಲ್ವ, ಹದವಾಗಿ ಹುರಿದು ನಾವು ಅದನ್ನ ನೀಟಾಗೆಲ್ಲ ಯಾವ್ಯಾವ ಐಟಮ್ ಎಷ್ಟೆಷ್ಟು ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಮತ್ತು ಉರಿಯೋದು ತುಂಬಾ ಇಂಪಾರ್ಟೆಂಟು. ಹದವಾಗಿ ಹುರಿದು ಅದು ನೀಟಾಗೆಲ್ಲ ಒಣಗಿಸ್ಬಿಟ್ಟು ಹಾಕಿಸ್ಕೊಬರ್ಬೇಕು. ಸುಮಾರು ಜನ ನಮ್ಮ ಅಕ್ಕನ ಹತ್ರ ಕೇಳಿಬಿಟ್ಟು ಮಾಡಿದ್ದಾರೆ. ಅವರೆಲ್ಲ ಹೇಳ್ತಾರೆ, ನೀನು ಮಾಡಿರೋ ಥರ ಟೇಸ್ಟ್ ಇಲ್ಲ ನಾವು ಅಂತ ತುಂಬ ಜನ ಹೇಳಿದ್ದಾರೆ. ಹಾಗಾಗಿ ನಮ್ಮ ಅಕ್ಕ ಸುಮಾರು ವರ್ಷಗಳಿಂದ ಅಂದರೆ ನಾವು ಯಾವತ್ತೂ ಸೇಲ್ ಮಾಡಿಲ್ಲ. ತುಂಬ ಜನ ಕೇಳ್ತಾಯಿದ್ರು ನಮಗೆ ಬೇಕು ಅಂತೇಳ್ಬಿಟ್ಟು. ಹಾಗಾಗಿ ನಾನು ಮಾಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ, ಇದನ್ನ ಆನ್ಲೈನಲ್ಲಿ ಸೇಲ್ ಮಾಡೋಣ ಅಂತೇಳ್ಬಿಟ್ಟು. ಆದರೆ ನನಗೆ ಚಿಕ್ಕೋನಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ನಮ್ಮ ಅಕ್ಕನೇ ಇದನ್ನ ರೆಡಿ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕನಿಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲಿ. ಸುಮಾರು ವರ್ಷಗಳಿಂದ ಗಂಜಿ ಪೌಡ್ರು ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸುಮಾರು ಜನ ಹೇಳಿದ್ದಾರೆ, ಈಗ ಇದು 20 kg ಮಾಡಿರೋದು ಸಾಲ್ಟೇಜ್ ಬರ್ತಾ ಇದೆ. ನಾವು ಸ್ಟಾರ್ಟಿಂಗಲ್ಲೇ ಏನಕ್ಕೆ ಅಷ್ಟೊಂದು ಅಂತೇಳ್ಬಿಟ್ಟು ಒಂದು 20 kg ಮಾಡಿದ್ವಿ. ಈಗ ಇದೆಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಈಗ ನೆಕ್ಸ್ಟು ಮಂಡೆಯಿಂದ ಸ್ಟಾರ್ಟ್ ಮಾಡೋದಕ್ಕೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾನು ಇಷ್ಟರಲ್ಲೇ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಡ್ತೀನಿ. ನೋಡಿ, ಈಗ ತೊಗೊಂಡಿರೋ ಐಟಮ್ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಹದವಾಗಿ ಹುರಿದ್ಬಿಟ್ಟು ನೀಟಾಗಿ ಒಣಗಿಸ್ಬಿಟ್ಟು ಈಗ ಮಿಷನಿಗೆ ಸಹ ಹಾಕಿಸ್ಕೊಬಂದು ಜಡಿ ಹಿಡಿತಾ ಇದ್ದಾಳೆ. ಇದು ಹಿಟ್ಟು ಹಾಕ್ಸೋದು ತುಂಬಾ ಇಂಪಾರ್ಟೆಂಟು. ಇಲ್ಲ ಕೆಲವೊಂದು ಸಲ ತರ್ತರಿ ಹಾಕ್ಬಿಡ್ತಾರೆ, ಕೆಲವೊಂದು ಸಲ ಫುಲ್ಲು ನೈಸಾಗಿ ಹಾಕ್ಬಿಡ್ತಾರೆ. ಹಂಗಾಗಿ ನೋಡಿಕೊಂಡು ಒಂದು ಹದವಾಗಿ ನಾವು ಹಾಕಿಸ್ಕೋಬೇಕಾಗುತ್ತೆ. ಜಾಸ್ತಿ ನಯಸ್ಸಾಗಿ ಹಾಕ್ಸಿದ್ವಿ ಅಂದರೆ ಗಂಜಿ ಮಾಡಬೇಕಾದ್ರೆ ಗಂಟಾಗಿಬಿಡುತ್ತೆ. ಸ್ವಲ್ಪ ತರ್ತರಿ ಹಾಕ್ಸಿದ್ವಿ ಅಂದರೆ ಗಂಜಿನೇ ಟೇಸ್ಟಿಯಾಗಿ ಬರಲ್ಲ. ಹಂಗಾಗಿ ನೋಡಿಕೊಂಡು ಅನುಭವ ಇರೋರು ಮಾತ್ರ ಅದನ್ನ ಮಾಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಈಗ ನಾನು ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಲಾಲ್ಬಾಗ್ದು. ನಾನು ಪ್ರತೀಕುನ ನಿನ್ನೆ ಗುರುವಾರ ನೈಟು ಬಂದಿದ್ದೆ ನಮ್ಮ ಅಕ್ಕವ್ರ ಮನೆಗೆ. ಬೆಳಗ್ಗೆ ಅಲ್ಲಿ ಬಿಟ್ಬಿಟ್ಟು ನಾನು ಲಾಲ್ಬಾಗ್ಗೆ ಬಂದಿದ್ದೆ. ಇವತ್ತು ಪ್ರತೀಕುನ ಕರ್ಕೊಬಂದಿರಲಿಲ್ಲ, ನಾನು ಮಹತ್ ಬಂದಿದ್ವಿ. ಹಾಗೆ ನಮ್ಮ ಅತ್ತಿಗೆ ಬಂದಿದ್ದರು ಊರಿಂದ, ನಮ್ಮ ಅಣ್ಣನ ಹೆಂಡ್ತಿ ಇವರು. ಹಾಗೆ ನಮ್ಮ ಅತ್ತಿಗೆ ಮಗಳು ಇವಳು ಆದ್ಯ. ಮಹತ್ತು ಇವಳು ಒಂದೇ ಏಜು, ಒಂದು 2 ತಿಂಗಳು ಮಾತ್ರ ದೊಡ್ಡವನು ಅಷ್ಟೇ ಮಹತ್ತು. ನಾವಿವತ್ತು ಬೆಳಿಗ್ಗೆ 8:30ಗೆಲ್ಲ ಲಾಲ್ಬಾಗ್ಗೆ ಬಂದಿದ್ವಿ. ನಾವು ಬಂದಾಗ ಇನ್ನೂ ಎಲ್ಲ ವಾಕಿಂಗ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಜನ ಇತ್ತು ಇವತ್ತಂತೂ ಲಾಲ್ಬಾಗಲ್ಲಿ. ಅಪ್ಪ ತಲೆ ಸುತ್ತ ಬಂತು ಜನಗಳು ನೋಡಿ, ಅಷ್ಟು ಜನ ಇತ್ತು. ಆದರೆ ನಾನು ವೀಡಿಯೋ ಮಾತ್ರ ಯಾವುದೂ ಮಾಡ್ಕೊಳ್ಳಿಲ್ಲ. ಇದೊಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ. ಇದ್ರ ಮೇಲೆ ನಾನು ಯಾವುದು ವೀಡಿಯೋಸೇ ಮಾಡಲಿಲ್ಲ. ತುಂಬ ಜನ ಇದ್ದರು. ನಾನು ಇಷ್ಟು ಜನ ನೋಡಿದ್ದು ಇವತ್ತೇ ಅನಿಸುತ್ತೆ. ಅಂದರೆ ನಾವು ಯಾವ ವರ್ಷವೂ ಬಂದಿರಲಿಲ್ಲ, ಈ ವರ್ಷವೇ ಬಂದಿದ್ದು. ಹಂಗಾಗಿ ನನಗೆ ತುಂಬ ಜನ ಅನ್ನಿಸ್ತು. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಇವತ್ತು ನಾನು ಗೃಹ ಪ್ರವೇಶ ಇತ್ತು ನಮ್ಮ ಆಂಟಿದು, ನಮ್ಮಮ್ಮ ಅವರು ಚಿಕ್ಕಮ್ಮನ ಮಗಳದು. ನಾನು ಇವತ್ತು ಗೃಹ ಪ್ರವೇಶಕ್ಕೆ ಬರಬೇಕಾಗಿತ್ತು. ನಮ್ಮ ಅಕ್ಕವರೆಲ್ಲರೂ ಬಂದಿದ್ದರು ಊರಿಂದ. ಮತ್ತು ಇಲ್ಲಿ ನಮ್ಮ ಅಕ್ಕ ಎಲ್ಲ ಹೋಗಿಲ್ಲ, ನಮ್ಮ ಸುಷ್ಮಾ ಅವರೆಲ್ಲನ. ಆದರೆ ಇವತ್ತು ನನಗೆ ಬರೋಕ್ಕಾಗಿರಲಿಲ್ಲ ಇಲ್ಲಿಗೆ, ಹಂಗಾಗಿ ಬಂದಿರಲಿಲ್ಲ. ನಮ್ಮ ಆಂಟಿದೇನೆ. ನಾನು ಈ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗಿದ್ದ ಅಂದ್ಕೊಂಡಿದ್ದೆ ನಮ್ಮ ಆಂಟಿ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು. ತುಂಬ ವರ್ಷಗಳಾಗಿತ್ತು ಇವ್ರ ಮನೆಗೆ ಬಂದು. ನಾನು ಮದುವೆಗಿನ ಮುಂಚೆ ಬಂದಿದ್ದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಮ್ಮ ಆಂಟಿ ಮನೆಗೆ ಹೋಗಬೇಕು ಅಂತ. ಆದರೆ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ತುಂಬ ಆಸೆಯಿಂದ ಇದ್ದೆ. ಆದರೆ ನನಗೆ ಬರೋಕ್ಕಾಗಲಿಲ್ಲ, ನನಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ. ಈಗ ನಮ್ಮ ಆಂಟಿ ಮಗಂದು ಮದುವೆ ಫಿಕ್ಸ್ ಆಗೋ ಥರ ಇದೆ. ಮದುವೆಗೆ ಹೋಗೋಣ ಅಂದ್ಕೊಂಡು ಸುಮ್ಮನಾದೆ. ತುಂಬ ಬೇಜಾರಾಯಿತು ಎಲ್ಲರೂ ನೋಡಿ. ಅಯ್ಯೋ, ನಾನು ಹೋಗಬೇಕಾಗಿತ್ತಲ್ಲ ಅನ್ನಿಸ್ತು. ಆದರೆ ಬರೋಕ್ಕಾಗಿರಲಿಲ್ಲ ನನಗೆ. ಇದು ಒಂದೇ ಒಂದು ಕ್ಲಿಪ್ಪಿಂಗು. ಇದು 3 ಪ್ಲೆಕ್ಸ್ ಮನೆ. ತುಂಬಾ ಚೆನ್ನಾಗಿದೆ ಮನೆ ಕಟ್ಟಿದ್ದಾರೆ ಅಂತ ಹೇಳಿದರು ನಮ್ಮ ಸುಷ್ಮಾ, ನಮ್ಮ ಅಕ್ಕರೆಲ್ಲನ. ಆದರೆ ಇದು ಫುಲ್ ವೀಡಿಯೋ ಬಂದುಬಿಟ್ಟು ನಮ್ಮ ಸುಷ್ಮಾ ಹೋಗಿದ್ಲಲ್ವ, ಅವಳು ವೀಡಿಯೋ ಮಾಡ್ಕೊಂಡಿದ್ದಾಳೆ. ಅವಳು ವ್ಲಾಗಲ್ಲಿ ಬರುತ್ತೆ, ಸುಷ್ಮನ್ ವ್ಲಾಗಲ್ಲಿ. ನನಗೆ ಒಂದೇ ಒಂದು ಕ್ಲಿಪ್ಪಿಂಗ್ನ ನಾನು ಕಳಿಸ್ಕೊಂಡಿದ್ದೆ ಅಷ್ಟೇ. ಈಗ ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ನಮ್ಮ ಸುಷ್ಮಾರ ಮನೆಗೆ ಬಂದಿದ್ದರು ನಮ್ಮ ಅಕ್ಕರೆಲ್ಲನ. ನಮ್ಮ ಸುಷ್ಮಾರ ಮನೆ ನಮ್ಮ ಆಂಟಿ ಮನೆ ಸ್ವಲ್ಪ ಹತ್ರನೇ ಇರೋದು, ಒಂದು 7-8 ಕಿಲೋಮೀಟ್ರ್ ಆಗುತ್ತಂತೆ. ಹಾಗಾಗಿ ನಮ್ಮ ಅಕ್ಕರು ಮತ್ತು ನಮ್ಮ ಸೋದರ ಮಾವನ ಹೆಂಡ್ತಿ, ನಮ್ಮ ಮಾವನ ಮಗಳು ರಮ್ಯಾ,
ಎಲ್ಲರೂ ಬಂದಿದ್ದಾರೆ. ಇವ್ರನ್ನೆಲ್ಲ ನೋಡಿದಾಗ ಅಯ್ಯೋ ನಾನು ಹೋಗಬೇಕಾಗಿತ್ತು ಇವ್ರ ಜೊತೆ ಅಂತ ಸ್ವಲ್ಪ ಬೇಜಾರಾಯಿತು. ಅಂದರೆ ತುಂಬ ದಿನಕ್ಕೊಂದ್ಸಲ ಎಲ್ಲರೂ ಈ ಥರ ಕಲಿಯೋದು, ನಾನೊಬ್ಬಳು ಮಿಸ್ ಆದೆ ಅನ್ನಿಸ್ತು. ಇದೆಲ್ಲ ವೀಡಿಯೋ ನೋಡಬೇಕಾದ್ರೆ ನಾನು ಹೋಗಬೇಕಾಗಿತ್ತು ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾಯಿತ್ತು. ನಮ್ಮ ಮಾವನ ಮಗಳು ರಮ್ಯಾ ಅಂತೇಳಿ. ನಮ್ಮ ಪ್ರತೀಕಂತೂ ಎಲ್ಲೋದ್ರೂ ದೇವ್ರ ಮನೆಗೆ ಕಾಣೋಕ್ಕಿಲ್ಲ, ದೇವ್ರ ಫೋಟೋ ಕಾಣೋಕ್ಕಿಲ್ಲ, ಅಡ್ಡಡ್ಡು ಬೀಳ್ತಾ ಇದ್ದಾನೆ. ಎಲ್ಲರೂ ಬರೀ ಇವ್ನು ನೋಡಿರೋದೇ ಆಗೈತಿ. ಇವತ್ತು ನಮ್ಮ ಸುಷ್ಮಾರ ಮನೆಗೆ ಬಂದಾಗಂತೂ ಬರೀ ಈ ದೇವ್ರಿಗೆ ಅಡ್ಡು ಬೀಳ್ತಾ ಇದ್ದಂತೆ. ಎಲ್ಲರೂ ಅವನ್ನೇ ನೋಡ್ತಾಯಿದ್ರು. ನಾವು ಯಾವತ್ತೇನು ಆ ಥರ ಏನು ಅಭ್ಯಾಸ ಮಾಡಿಸಿಲ್ಲ. ಆದರೆ ನಾವು ಮಾಡೋದು ನೋಡಿ ಪ್ರತೀಕ್ ಕಲ್ತಿದ್ದಾನೆ, ಅಷ್ಟು ಬಿಟ್ಟರೆ ನಾವು ಅವ್ನಿಗೇನು ಸಪ್ರೇಟಾಗಿ ಯಾವುದು ಕಲಿಸ್ಕೊಟ್ಟಿಲ್ಲ. ನಮ್ಮ ಪ್ರತೀಕ್ ಒಂದು ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಮಹಾತನ್ಕಿನೂ. ಇನ್ನೇನು ಅವ್ನಿಗೆ ಹೇಳ್ಕೊಟ್ಟಿರೋದೇ ಇವ್ನಿಗೆ ಹೇಳ್ಕೊಟ್ಟಿರೋದು. ಆದರೆ ಇವನು ನಾವು ಯಾವ ಥರ ಮಾಡ್ತೀವೋ ಅದೇ ದೇವ್ರದ್ದೇ ಅಂತಲ್ಲ, ನಾವು ಏನೇ ಕೆಲಸ ಮಾಡಿದರೂ ನಾವೇನು ಮಾಡ್ತಾಯಿರ್ತೀವೋ ಅದನ್ನೇ ಫಾಲೋ ಮಾಡ್ತಾಯಿರ್ತಾನೆ ಪ್ರತೀಕು. ನೋಡಿ ದೇವ್ರ ಮನೆಗೆ ಅಡ್ಡಡ್ಡು ಬೀಳ್ತಾ ಇದ್ದಾನೆ. ಎಲ್ಲರೂ ನೋಡಿ ನಗಾಡ್ತಾಯಿದ್ದಾರೆ ಅವನ್ನ. ನಮ್ಮ ಪ್ರತೀಕಂತೂ ಎಲ್ಲಿ ಬಿಟ್ಟರೂ ಇರ್ತಾನೆ ನೋಡಿ. ಈಗ ನಾನಿಲ್ಲ, ನಮ್ಮ ಮನೆಯವರಿಲ್ಲ, ಯಾರೂ ಇಲ್ಲ, ಯಾರಾದರೂ ಕರ್ಕೊಂಡು ಹೋಗ್ಲಿ ಹೇಳಿ. ಇವತ್ತಾದರೆ ನಮ್ಮ ಸುಷ್ಮಾ ಅವರು ಯಜಮಾನ್ರು ನಾಗೇಶ್ ಅಣ್ಣನ ಜೊತೆನೇ ಇದ್ದಂತೆ ಇವತ್ತು ಇಡೀ ದಿನ. ಯಾರ ಜೊತೆ ಆದ್ರೂ ಅಡ್ಜಸ್ಟ್ ಆಗಿ ಚೆನ್ನಾಗಿರ್ತಾನೆ. ನಮ್ಮ ಮಹತ್ ಹಂಗಲ್ಲ, ಇವನಷ್ಟು ಇದ್ದಾಗಂತೂ ಒಬ್ಬರ ಹತ್ರ ಹೋಗ್ತಿರ್ಲಿಲ್ಲ. ನಾನು ನಮ್ಮ ಮನೆಯವರು ಬಿಟ್ಟರೆ ನಮ್ಮಮ್ಮ, ನಮ್ಮ 3 ಜನ ಬಿಟ್ಟರೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅವನು ಇತ್ತೀಚೆಗೆ ಸ್ವಲ್ಪ ಇವ್ರ ಜೊತೆ ಬೆರಿತಾ ಇರೋದು ನಮ್ಮ ಮಹತ್ತು. ಪ್ರತೀಕಂತೂ ಎಲ್ರಿಗೂ ಸೆಟ್ ಆಗ್ತಾನೆ ಅವನು. ಈಗ ಸಂಜೆ ನಾವು ಬಂದ್ವಿ ಮನೆಗೆ, ಲಾಲ್ಬಾಗ್ಗೆ ಹೋಗಿ. ನಮ್ಮ ಅಕ್ಕನೂ ಖುಷಿ ಅವರೆಲ್ಲ ಅವರು ಗೃಹ ಪ್ರವೇಶಕ್ಕೆ ಹೋಗಿ ಮನೆಗೆ ಬಂದರು. ಮನೆಗೆ ಬಂದು ಅವಳು ಹೊಸ ಡ್ರೆಸ್ ಎಲ್ಲ ಬಿಚ್ಚಿ, ಜ್ಯುವೆಲರಿ ಎಲ್ಲ ಬಿಚ್ಚಿದ್ಲು. ಅವಾಗಲೇ ನೈಟ್ ಡ್ರೆಸ್ ಹಾಕ್ಕೊಂಡಿದ್ಲು. ರಾಖಿ ಕಟ್ಟೋದೇ ಮರ್ತೋಗಿದ್ಲು ಖುಷಿ. ಹಾಗಾಗಿ ಇವತ್ತು ಮಹತ್ಗೂ ಪ್ರತೀಕನಿಗೂ ರಾಖಿ ಕಟ್ತಾ ಇದ್ದಾಳೆ. ನಾವೇನು ರಾಖಿ ಹಬ್ಬದ ದಿನವೇ ಕಟ್ಟಬೇಕಂತ ನಾವೇನೆಂದು ಪಾಲಿಸಿಲ್ಲ ಅದನ್ನ. ಯಾವಾಗ ನಮಗೆ ಟೈಮ್ ಅಡ್ಜಸ್ಟ್ ಆಗುತ್ತೋ ಅವಾಗ ಕಟ್ಟೋದಷ್ಟೇ. ಈಗ ನಾನಿನ್ನೂ ನನ್ನ ತಮ್ಮನ ಕಟ್ಟೇ ಇಲ್ಲ. ಅವನಿನ್ನೂ ಸೋಮವಾರ ಬರ್ತೀನಿ ಅಂತ ಹೇಳ್ದ. ನಮಗೇನು ಅವತ್ತೇ ಕಟ್ಟಬೇಕು ಆ ಥರ ಏನಿಲ್ಲ. ಅವ್ರು ಯಾವತ್ತು ಬರ್ತಾರೋ ಅವತ್ತು ಕಟ್ಟೋದಷ್ಟೇ. ಈಗ ಪ್ರತೀಕನಿಗೂ ಮಹತ್ಗೂ ಇಬ್ಬರಿಗೂ ರಾಖಿ ಕಟ್ಟಿದ್ಲು ಖುಷಿ ರಾಖಿ ಕಟ್ಟಿದ ಮೇಲೆ ಗಿಫ್ಟು ಅಂತೇಳ್ಬಿಟ್ಟು ಮಹತ್ತು ಚಾಕ್ಲೇಟು ತಂದಿದ್ದ. ಏನೋ ಡೈರಿ ಮಿಲ್ಕ್ ಸಿಲ್ಕ್ ಇದೆ ಏನೋ ಅಂತೆ, 240 ರುಪೀಸ್ ಅದು. ಅದನ್ನು ಗಿಫ್ಟ್ ಕೊಟ್ಟ. ನಾವು ಯಾವತ್ತೂ ದುಡ್ಡು ಕೊಡೋಲ್ಲ. ನಾವು ನಮ್ಮ ತಮ್ಮರಿಗೆ ರಾಖಿ ಕಟ್ಟಿದ್ರು ಅಷ್ಟೇ. ಯಾವತ್ತೂ ಅವ್ರ ಕಡೆಯಿಂದ 10 ರೂಪಾಯಿನೂ ದುಡ್ಡು ಇಸ್ಕೊಂಡಿಲ್ಲ. ಬಳೆ ಕೊಡಿಸ್ಕೊಳ್ತೀವಿ ಒಂದೊಂದು ಜೊತೆ, ಇಲ್ಲ ಅಂತಂದರೆ ಒಂದೊಂದು ಡೈರಿ ಮಿಲ್ಕು ಚಾಕ್ಲೇಟು. ಅದು ತಪ್ಪಿದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬರುತ್ತಲ್ವ ರಾಖಿ ಹಬ್ಬ, ಮನೇಲಿ ಏನಾದರೂ ಸ್ವೀಟ್ ಮಾಡಿದರೆ ಅದನ್ನೇ ಇಟ್ಟು ಅದನ್ನೇ ಅವ್ರ ಕೈಯಿಂದ ಇಸ್ಕೊಳ್ತೀವಿ ಸ್ವೀಟು. ಅಷ್ಟು ಬಿಟ್ಟರೆ ಯಾವತ್ತೂ 10 ರೂಪಾಯಿನೂ ಇಸ್ಕೊಂಡಿಲ್ಲ. ರಾಖಿ ಹಬ್ಬದ ಟೈಮೇ ಅಂತಲ್ಲ, ಯಾವತ್ತೂ ಅಷ್ಟೇ. ಅದೇನೋ ದುಡ್ಡು ಇಸ್ಕೋಬೇಕಂದ್ರೆ ನಮಗೆ ಇಷ್ಟ ಆಗಲ್ಲ. ಅದೇ ಥರ ಖುಷಿಗೂ ಅಷ್ಟೇ, ನಾವು ಯಾವತ್ತೂ ದುಡ್ಡು ಕೊಟ್ಟಿಲ್ಲ ರಾಖಿ ಕಟ್ಟಬೇಕಾದ್ರೆ. ಈ ಥರ ಚಾಕ್ಲೇಟ್ ಏನಾದರೂ ಕೊಡಿಸ್ತೀವಿ ಅಷ್ಟೇ. ಇವಳು ಬಂದುಬಿಟ್ಟು ನಮ್ಮ ಸುಷ್ಮಾ ಇದ್ದಾಳಲ್ಲ, ಅವಳ ತಂಗಿ ಮಗಳು, ಸುಹುನ್ ಮಗಳು. ಅವ್ರು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದಾರೆ. ಹಂಗಾಗಿ ನಮ್ಮ ಅಕ್ಕವ್ರ ಜೊತೆಗೆ ಬಂದಿದ್ಲು. ಸುಹಾರು ಕರ್ಕೊಂಡು ಹೋಗ್ತಾರೆ ಬಂದು. ಈಗಾದರೆ ಖುಷಿ ರಾಖಿ ಕಟ್ಟಿದ್ಲು. ಮಹತ್ ಸಹ ಇದು ಚಾಕ್ಲೇಟ್ ಕೊಟ್ಟ, ಸಿಲ್ಕಿದು ಡೈರಿ ಮಿಲ್ಕ್ದು. ತುಂಬ ಇಷ್ಟಪಟ್ಟು ಅದನ್ನ ಕೊಡಿಸ್ಕೊಂಡ್ಲು ಖುಷಿ. ಅವಳು ಅಷ್ಟೇ ಯಾವತ್ತೂ ಏನು ಕೇಳಲ್ಲ ನಮ್ಮನ್ನು. ಚಾಕ್ಲೇಟ್ ಬಿಟ್ಟರೆ ಅವಳು ಇನ್ನೇನು ಕೇಳಲ್ಲ. ಈಗ ನಾವು ಸಹ ಖುಷಿ ರಾಖಿ ಕಟ್ಟಿದ್ಲು. ಅಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ವೈಟ್ ಫೀಲ್ಡ್ಗೆ ಹೊರಟ್ವಿ. ಸುಹಾರು ಅಷ್ಟೇ ಬಂದುಬಿಟ್ಟು ಅವಳ ಮಗಳು ಕರ್ಕೊಂಡು ಅವ್ರ ಮನೆಗೆ ಹೋದ್ರು. ಅದೇ ಕಾರು, ಅವ್ರು ಆ ಕಾರಲ್ಲಿ ಅವ್ರ ಮನೆಗೆ ಹೋದ್ರು. ನಾವು ಆಟೋ ಬುಕ್ ಮಾಡಿಕೊಂಡು ವೈಟ್ ಫೀಲ್ಡಿಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ರುದ್ರ ಸಹ ಫೋನ್ ಮಾಡ್ದ, ಮನೆಗೆ ಬರ್ತಾಯಿದ್ದೀನಿ ಅಕ್ಕ ಅಂತೇಳ್ಬಿಟ್ಟು. ನಾನು ಹೋದ ತಕ್ಷಣ ಇನ್ನೇನು ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕರ ಮನೆಯಿಂದನೇ ಸಾಂಬಾರು ತೊಗೊಬಂದಿದ್ದೆ. ಮಸ್ಕಾಯಿ ಮಾಡಿದ್ಲು. ಬಂದ ತಕ್ಷಣ ಅನ್ನಕ್ಕಿಟ್ಟೆ, ಅನ್ನ ಮಾಡಿ ಹಪ್ಪಳ ತೇಲಿಸ್ದೆ. ಊಟ ಮಾಡ್ತಾಯಿದ್ದಾರೆ, ಅನ್ನ ಸಾಂಬಾರು ಹಪ್ಪಳ. ಹಾಗೆ ರುದ್ರನ ಫ್ರೆಂಡ್ ಅವರೂರೇ ಅಂತೆ ಬಂದಿದ್ರು ಜೊತೆಗೆ. ನಮ್ಮ ಸ್ವಾತಿ ಇರಲಿಲ್ಲ, ನನ್ನ ತಂಗಿ ಊರಿಗೆ ಹೋಗಿದ್ಲಂತೆ. ಹಂಗಾಗಿ ಇವ್ರಿಗೂ ನಮಗೂ ಸ್ವಲ್ಪ ಹತ್ರನೇ. ಹಂಗಾಗಿ ಒಬ್ಬನೇ ರಜೆ ಬೇರೆ ಇತ್ತಂತ ಇವತ್ತು. ಹಂಗಾಗಿ ಮಾತಾಡಿಸ್ಕೊಂಡು ಅವಾಗವಾಗ ಬರ್ತಾ ಇರ್ತಾನೆ ರುದ್ರ. ನಮ್ಮ ಮಕ್ಕಳು ಯಾವಾಗಾದರೂ ನೋಡಬೇಕು ಅನಿಸಿದರೆ ಬರ್ತಾ ಇರ್ತಾನೆ ಅವಾಗವಾಗ. ಬಂದು ಊಟ ಮಾಡ್ಕೊಂಡು ಹೋದ. ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇನೋ ಅಂದ್ಕೊಂಡಿದ್ದೀನಿ, ಇಷ್ಟರಲ್ಲೇ ಅದು ಸಕ್ಸಸ್ ಆದರೆ ಡೈಲಿ 2-3 ವೀಡಿಯೋ ಹಾಕೋ ಥರ ಆಗುತ್ತೆ. ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾನು ಚರ್ಚೆ ಮಾಡ್ಕೊಳ್ತಾ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.